ನಮಸ್ಕಾರ ಎಲ್ರಿಗೂ. ಶ್ರೀ ಗುರುಭ್ಯೋ ನಮಃ. ಓಂ ಗಣಪತಿಯೇ ನಮಃ. ಓಂ ವಾಗ್ವಾದಿನಿ ನಮೋ ನಮಃ. ನಾನು ಯಾವ ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋ ಮಾಡಿದ್ದೀನಿ ಅಂತ ನಿಮಗೀಗಾಗಲೇ ತಿಳಿದಿರುತ್ತೆ. ಆಗಸ್ಟ್ 28ನೇ ತಾರೀಕು 2026ರಂದು ನಮಗೆ ಹುಣ್ಣಿಮೆ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಆದರೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, 21ಕ್ಕೆ ಹಬ್ಬ ಮಾಡೋದಾ 28ಕ್ಕೆ ಹಬ್ಬ ಮಾಡೋದಾ ಅಂತ. ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಆದರೆ ಇನ್ನು ವಿಶೇಷವಾಗಿ ಅವತ್ತು ಚಂದ್ರಗ್ರಹಣ ಕೂಡ ಇದೆ. ಆದ್ದರಿಂದ ಎಲ್ಲರಿಗೂ ಒಂದು ಗೊಂದಲ ಅನ್ನೋದು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಇವತ್ತು ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ನಿಮಗೆ ವಿಶೇಷವಾದಂತಹ ಲಕ್ಷ್ಮೀ ದೇವಿಯ ಮಂತ್ರ ಕೊಡ್ತಾ ಇದ್ದೀನಿ. ಇದರಿಂದ ನೀವು ಸಾಕಷ್ಟು ಫಲಗಳನ್ನ ಪಡ್ಕೋಬಹುದು. ನೀವು ಯಾರೆಲ್ಲ ವರಮಹಾಲಕ್ಷ್ಮಿ ದೇವಿನ ಮನೆಯಲ್ಲಿ ಕೂರಿಸ್ತೀರಾ ಅಥವಾ ವ್ರತ ಮಾಡ್ತೀರಾ ಅವರು ಈ ಮಂತ್ರನ ಹೇಳ್ಕೊಂಡ್ರೆ ಲಕ್ಷ್ಮಿ ತುಂಬ ಚೆನ್ನಾಗಿ ನಿಮಗೆ ಒಲಿತಾಳೆ. ಯಾಕೆಂತೇಳಿದ್ರೆ ಇದು ಅಷ್ಟು ಒಂದು ಶಕ್ತಿ ಇರೋಂಥ ಮಂತ್ರ ಆಗಿರುತ್ತೆ. ಮಂತ್ರ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ, ಅದರ ಜೊತೆಗೆ ನಾನು ಕೂಡ ಹೇಳ್ತೀನಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರ ತುಂಬ ಶಕ್ತಿ ಇರುವಂಥ ಒಂದು ಮಂತ್ರ ಆಗಿರುತ್ತೆ. ಇದನ್ನ ನೀವು ವರಮಹಾಲಕ್ಷ್ಮಿ ಹಬ್ಬ ಯಾರೆಲ್ಲ ಮಾಡ್ತೀರಾ ಅವರು ಗೋಧೂಳಿ ಲಗ್ನ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನ ಹೇಳ್ಕೋಬೇಕು. 108 ಸರಿ ಹೇಳಬೇಕು. ನಿಮ್ಮದು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಒಂದು ಉತ್ತರಾಭಿಮುಖವಾಗಿ ಒಂದು ಚಾಪೆನೋ ಮಣೆನೋ ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಎಲ್ಲ ಮಾಡಿರ್ತೀರಲ್ಲ, ಅಲ್ಲೇ ಕೂತ್ಕೊಂಡು ನೀವು ಉತ್ತರಾಭಿಮುಖವಾಗಿ ಈ ಮಂತ್ರನ 108 ಸರಿ ಹೇಳ್ಕೊಳ್ಳಿ. ಈಗಾಗಲೇ ವಿಡಿಯೋ ಹಾಕಿರೋದ್ರಿಂದ ನೀವು ಈ ಮಂತ್ರನ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಮಂತ್ರ ಎಲ್ಲೂ ಒಂಚೂರು ತಪ್ಪಾಗಬಾರ್ದು, ಏಕೆಂದರೆ ಇದು ಶಕ್ತಿ ಇರೋಂಥ ಬೀಜಾಕ್ಷರ ಮಂತ್ರ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲೂ ತಪ್ಪು ಮಾಡಬೇಡಿ, ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದು ಮಾಡ್ಕೊಳ್ಳಿ, ಬರುತ್ತೆ. ತುಂಬ ಕಷ್ಟ ಏನಿಲ್ಲ, 2 ಲೈನು ಇದೆ ಅಷ್ಟೇ. ಇದರಿಂದ ನಿಮಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ಆಗುತ್ತೆ. ಈಗಾಗಲೇ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಆಡಂಬರದಿಂದ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಸಿಂಪಲಾಗಿ ಮಾಡೋರು ಮಾಡ್ತಾರೆ, ಜೋರಾಗಿ ವಿಜೃಂಭಣೆಯಿಂದ ಮಾಡೋರು ಮಾಡ್ತಾರೆ. ಯಾರೇ ಮಾಡಿದ್ರೂ ಈ ಮಂತ್ರನ ಹೇಳ್ಕೊಳ್ಳಿ, ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇದೊಂದು ಮಂತ್ರ ಇವಾಗ ಕೊಟ್ಟಿದ್ದೀನಿ, ಇದನ್ನ ನೀವು ಹೇಳ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅಮ್ಮನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ, ಹಾಗಿದ್ರೆ ಹುಣ್ಣಿಮೆ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದಾ, ಅಥವಾ ಆಗಸ್ಟ್ 21ನೇ ತಾರೀಕಿಗೆ ಮಾಡಬೇಕಾ 28ನೇ ತಾರೀಕಿಗೆ ಮಾಡಬೇಕಾ ಅಂತ. ಏಕೆಂತೇಳಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಹರಿದಾಡ್ತಿದೆ, 21ಕ್ಕೆ ಮಾಡಿ ಇಲ್ಲ 28ಕ್ಕೆ ಮಾಡಿ ಅಂತ. ಬಟ್ ಕ್ಯಾಲೆಂಡ್ರಲ್ಲೆಲ್ಲ ನಿಮಗೆ 28ಕ್ಕೆ ಕೊಟ್ಟಿದ್ದಾರೆ. ನಾವು ಏನೇ ಮಾಡೋದಾದರೂ ಶಾಸ್ತ್ರೋಕ್ತವಾಗಿ ಮಾಡಿದ್ರೆ ಅದರ ಫಲ ನಮಗೆ ಹೆಚ್ಚಾಗಿ ಸಿಗುತ್ತೆ. ನಿಮಗೆ ಒಂಟಿಕೊಪ್ಪಲು ಕ್ಯಾಲೆಂಡ್ರ್ ಅಂತ ಇದೆ, ಇದು ರಾಜ ಮಹಾರಾಜರ ಕಾಲದಿಂದನೂ ಇದು ನಡ್ಕೊ ಬಂದಿದೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅದೇ ನಿಖರವಾಗಿ ನಡೆಯುತ್ತೆ. ನಿಮಗೆ ಪಂಚಾಂಗದಲ್ಲಿ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಅಂತ ಬಂದಿದೆ. ಆದ್ದರಿಂದ ನೀವು ವರಮಹಾಲಕ್ಷ್ಮಿ ವ್ರತನ ಶುಕ್ರವಾರನೇ ಮಾಡಿ, ಅಂದರೆ 28ನೇ ತಾರೀಕಿಗೆ ಮಾಡಿ. ಇನ್ನು ಆ ದಿನ ಗ್ರಹಣ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಎಲ್ಲರೂ ಸರಿಯಾಗಿ ತಿಳ್ಕೊಳ್ಳಿ, ಗ್ರಹಣ ಇರೋದು ಪಾಶ್ಚಾತ್ಯ ದೇಶಗಳಿಗೆ ಮಾತ್ರ, ಪಾಶ್ಚಿಮಾತ್ಯ ದೇಶಗಳಿಗೆ. ನಮ್ಮ ದೇಶದಲ್ಲಿ ಗ್ರಹಣ ಅನ್ನೋದು ಇಲ್ಲ. ಯಾಕೆ ಅಂತೇಳಿದ್ರೆ ಹುಣ್ಣಿಮೆ ಪ್ರಾರಂಭ ಆಗಸ್ಟ್ 27ನೇ ತಾರೀಕು ಗುರುವಾರ ಬೆಳಗ್ಗೆ 9 ಗಂಟೆ 9 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ನಂತರ ಇದು ಶುಕ್ರವಾರ 28ನೇ ತಾರೀಕು ಬೆಳಗ್ಗೆ 9 ಗಂಟೆ 49 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ನಮಗೆ ಹುಣ್ಣಿಮೆ ಗುರುವಾರನೇ ಪ್ರಾರಂಭ ಆಗುತ್ತೆ. ಸೊ ಪಾಶ್ಚಾತ್ಯ ದೇಶಗಳಲ್ಲಿ ಗ್ರಹಣ ನಡೆಯುತ್ತೆ, ಅಲ್ಲಿ ಕಾಣಿಸುತ್ತೆ. ಆದರೆ ಶುಕ್ರವಾರ ಗ್ರಹಣ ಇರೋದಿಲ್ಲ, ಆದ್ದರಿಂದ ನಮಗೆ ಯಾವುದೇ ಒಂದು ಸೂತಕದ ಛಾಯೆ ಇರಲ್ಲ. ಸೊ ಹಂಗಾಗಿ, ಮತ್ತು ಇನ್ನೊಂದು ವಿಷಯ, ಗ್ರಹಣ ನಮಗೆ ನಡೆದ್ರೂ ಕೂಡ ನಮ್ಮ ದೇಶದಲ್ಲಿ ಪ್ರಭಾವ ಇದ್ದರೂ ಕೂಡ 27ನೇ ತಾರೀಕಿಗೆ ನಮಗೆ ಗ್ರಹಣ ನಡೆಯೋದ್ರಿಂದ ಗುರುವಾರಕ್ಕೆ ಮುಗ್ದೋಗಿರುತ್ತೆ. ಮತ್ತು ಆವತ್ತು ರಾತ್ರಿ ಗ್ರಹಣ
ಅಲ್ಲಿ ಏನು ಪಾಶ್ಚಾತ್ಯ ದೇಶಗಳಲ್ಲಿ ನಡೆಯುತ್ತೆ. ಆದರೆ ನಮಗೆ ಇಲ್ಲಿ ಬೆಳಗಾಗಿರುತ್ತೆ, ನಮಗೆ ಗ್ರಹಣದ ಒಂದು ಸೂತಕದ ಛಾಯೆ ಇರಲ್ಲ. ಸೊ ಹಂಗಾಗಿ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದ್ರ ಬಗ್ಗೆ ಆಹಾರ ಪದ್ಧತಿನೂ ಕೂಡ ಏನು ಬೇಡ. ಆದ್ದರಿಂದ 28ನೇ ತಾರೀಕಿಗೆ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಏಕೆಂದರೆ ಎಲ್ಲ ಪಂಚಾಂಗ ನೋಡಿ ಎಲ್ಲ ಒಂದು ಟೈಮ್ಗಳಿಗೆಲ್ಲ ನೋಡಿ ಒಂದು ಕ್ಯಾಲೆಂಡ್ರಲ್ಲಾಗಲಿ ಕೊಟ್ಟಿರ್ತಾರೆ. ನಾವು ಅದನ್ನೇ ಉಲ್ಟಾ ತಿರುಗಿಸ್ಬಿಟ್ಟು ಇಲ್ಲ ಇಂಥ ದಿನ ಮಾಡಿ ಇಂಥ ದಿನ ಮಾಡಿ ನಾವೇ ಒಂದು ಹೊಸದಾಗಿ ಕ್ಯಾಲೆಂಡ್ರು ಸೃಷ್ಟಿ ಮಾಡ್ಬೋದು. ಇದು ಆಗೋದಿಂದ ಏನು, ನೀವು ಒಂಟಿಕೊಪ್ಪಲು ಇದು ಪಂಚಾಂಗ ತೆಗೆದು ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಅದೇ ಸತ್ಯ, ಆಯಿತಾ. ಸೊ ಹಂಗಾಗಿ 28ನೇ ತಾರೀಕಿಗೆ ಮಾಡಿ. ಇನ್ನು ಆ ದಿನ ನಮಗೆ ಶತಭಿಷ ನಕ್ಷತ್ರ ಕೂಡ ಇರುತ್ತೆ, ಹಾಗೆ ರಕ್ಷಾಬಂಧನ ಇರುತ್ತೆ. ನಾವು ಈ ಹುಣ್ಣಿಮೆನ ನೂಲು ಹುಣ್ಣಿಮೆ ಅಂತ ಕೂಡ ಕರಿತೀವಿ. ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮಹಾಲಕ್ಷ್ಮಿಯ ಕೃಪೆ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇರಲಿ. ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಮಹಾಲಕ್ಷ್ಮಿ ನಮಃ ಅಂತ ಒಂದು ಕಮೆಂಟ್ ಹಾಕಿ. ಇನ್ನು ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಯಾವ ಬಣ್ಣದ ಸೀರೆ ಮತ್ತು ಯಾವ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿನ ಕೂರಿಸ್ಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಅದನ್ನ ಒಂದು ಸರಿ ಚೆಕ್ ಮಾಡಿ. ನಿಮಗೆ ಪ್ರತಿಯೊಂದು ವಿವರಣೆಯೂ ಕೂಡ ನಾನು ಅದರಲ್ಲಿ ಕೊಟ್ಟಿದ್ದೀನಿ. ಹಾಗೆ ಇನ್ನೂ ತುಂಬ ಹೆಣ್ಮಕ್ಳಿಗೆ ನಾನು ಹೇಳೋದಂದರೆ, ವರಮಹಾಲಕ್ಷ್ಮಿ ವ್ರತನ ಎಲ್ಲರೂ ಒಂದು ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸ್ತಾರೆ ಹೆಣ್ಮಕ್ಳು. ಸೊ ಹಂಗಾಗಿ ನೀವು ಇಲ್ಲಿ ದೇವಿಯ ಒಂದು ಆಶೀರ್ವಾದ ಪಡಿಬೇಕು, ವರಮಹಾಲಕ್ಷ್ಮಿ ದೇವಿಯ ಒಂದು ಆಶೀರ್ವಾದ ಬೇಕು ನಮಗೆ, ನಮ್ಮ ಮನೆಗೆ ಬೇಕು ಅಂತ ನೀವು ವ್ರತನ ಆಚರಣೆ ಮಾಡ್ತೀರಾ, ಉಪವಾಸ ಇರ್ತೀರಾ, ತುಂಬ ಹಣನೆಲ್ಲ ಖರ್ಚು ಮಾಡ್ತೀರಾ. ಆದರೆ ಈ ಥರ ಖರ್ಚು ಮಾಡಿ ನೀವು ಅದನ್ನ ಅನಾನುಕೂಲ ಮಾಡ್ಕೋಬೇಡಿ. ಯಾಕೆ ಅನಾನುಕೂಲ ಆಯ್ತದೆ ಅಂತೇಳಿದ್ರೆ, ನಾನು ಮೊನ್ನೆ ಮಾರ್ಕೆಟಿಗೆ ಹೋಗಿದ್ದೆ, ನಾವು ಬೆಂಗಳೂರಲ್ಲಿರೋದು. ಅಲ್ಲಿ ಒಂದು ಸ್ಟ್ಯಾಂಡು, ಕಬ್ಬಿಣದ ಸ್ಟ್ಯಾಂಡು, ಅದರಲ್ಲೊಂದೆರಡು ಚೊಂಬುಗಳು ಈ ಥರದ್ದೆಲ್ಲ ಇಟ್ಟಿದ್ರು. ಆಮೇಲೆ ಆ ಗೊಂಬೆ ಥರದ್ದೆಲ್ಲ ಕೈ ಕಾಲು ಈ ಥರದ್ದೆಲ್ಲ ಇದೆಲ್ಲ ತಗೋತಾಯಿದ್ರು. ತುಂಬ ದುಡ್ಡು ಹೇಳ್ತಾಯಿದ್ರು. ಎಲ್ಲರೂ ತುಂಬ ಜನ ತಗೋತಾಯಿದ್ರು. ಒಳ್ಳೊಳ್ಳೆ ಸೀರೆ ಎಲ್ಲ ತಗೋತಾಯಿದ್ರು. ನೋಡಿದೆ ನಾನು. ನನಗೆ ಮನ್ಸಿಗೆ ಅನಿಸಿದ್ದು ಅಷ್ಟೇ, ಏನು ಅಂತೇಳಿದ್ರೆ, ಲಕ್ಷ್ಮೀ ಕಳಶ ಪ್ರಿಯ ಹೌದು. ನೀವು ಸಿಂಪಲಾಗಿ ಒಂದು ಕಳಶದಲ್ಲಿ ಇಲ್ಲಿ ನೋಡಿ, ಕಳಶದಲ್ಲಿ ಒಂದು ತೆಂಗಿನಕಾಯಿ ವೀಳ್ಯದೆಲೆ ಇಟ್ಟು, ಆ ಅಮ್ಮನಿಗೆ ಏನು ಇಷ್ಟ ಒಂದು ಸುವಾಸನೆ ಬರುವಂತಹ ಹೂಗಳಿಟ್ಟು ಆ ಅಮ್ಮನ ಪ್ರಾರ್ಥನೆ ಮಾಡಿ, ಅವ್ರ ಮಂತ್ರ ಹೇಳಿ, ಅವ್ರ ಜಪ ಮಾಡಿ, ಅಷ್ಟಕಗಳಿದೆ ಅವೆಲ್ಲನೂ ಹೇಳಿ, ಒಂದು ಮಡ್ಲಕ್ಕಿ ಕೊಟ್ಟು, ಮುತ್ತೈದೆಯರಿಗೆ ಕರೆದು ಮಡ್ಲಕ್ಕಿ ಕೊಟ್ಟು ಒಂದು ವ್ರತನ ನಾವು ಸಿಂಪಲಾಗಿ ಮಾಡ್ಕೋಬೋದು. ಕೆಲವರಿಗೆ ತುಂಬ ಇಷ್ಟ ಇರುತ್ತೆ, ನಮ್ಮ ಮನೇಲಿ ದೇವ್ರು ಆ ಥರ ಕೂರಿಸ್ಬೇಕು, ಈ ಥರ ಕೂರಿಸ್ಬೇಕು ಅಂತ. ಕೂರಿಸಿ, ತಪ್ಪು ಅಂತ ಹೇಳಲ್ಲ ನಾನು. ಆದರೆ ನೀವು ದೇವ್ರನ್ನ ಕೂರಿಸ್ತೀರಾ, ಅದ್ರ ಜೊತೆಗೆ ಒಂದೆರಡು ಕಳಶ ಇಡ್ತೀರಾ. ಎರಡು ಕಳಶ ಎಲ್ಲ ಇಡಬಾರ್ದು. ಆ ಥರ ಒಂದು ಸ್ಟೀಲ್ದಾಗಲಿ, ಅದ್ರ ಮೇಲೆ ಒಂದು ತಾಮ್ರದಾಗಲಿ, ಅಥವಾ ತಾಮ್ರದ ಎರಡಾಗಲಿ, ಈ ಹೆಂಗೆಂಗೋ ಇಟ್ಟಿರ್ತಾರೆ. ಆಮೇಲೆ ಆ ಕಬ್ಬಿಣದ ಸ್ಟ್ಯಾಂಡ್ ಇದೆಯಲ್ಲ, ಅದೆಲ್ಲ ಶನಿಕಾರಕತ್ವ ಅಲ್ವಾ. ನೀವು ಅದನ್ನೆಲ್ಲ ತಗೋಗಿ ಲಕ್ಷ್ಮೀ ದೇವರಿಗೆ ಇಟ್ಟರೆ ನಿಮ್ಗೆ ಹೆಂಗೆ ಅದು ಭಾಗ್ಯ ಅನ್ನೋದು ಬರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ. ಇದ್ರ ಬಗ್ಗೆ ಪೂರ್ಣ ಮಾಹಿತಿಗಳನ್ನ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಮಹಾಲಕ್ಷ್ಮಿ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಅವರು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು, ನಿಮ್ಮ ಬೆಂಬಲ ನಮಗಿರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.